EG ಆನ್ಲೈನ್ ತರಗತಿಗೆ ತಮಗೆಲ್ಲ ಸ್ವಾಗತ. ಇಂದಿನ ವ್ಯಾಕರಣಾಂಶ ಜೋಡು ನುಡಿ. ಜೋಡು ನುಡಿ ಎಂದರೆ ಏನು? ಜೋಡು ನುಡಿ ಎಂದರೆ ಒಂದು ಪದದ ಜೊತೆ ಪ್ರಾಸಕ್ಕಾಗಿ ಕೆಲವೊಮ್ಮೆ ಮತ್ತೊಂದು ಪದ ಬಳಸುತ್ತೇವೆ. ಆ ಪದವನ್ನು ನಾವು ಜೋಡು ನುಡಿ ಎನ್ನುತ್ತೇವೆ. ಈ ಜೋಡು ನುಡಿಯಲ್ಲಿ 4 ವಿಧದಲ್ಲಿ ನಾವು ವಿಂಗಡಿಸುತ್ತೇವೆ. ಜೋಡು ನುಡಿಯಲ್ಲಿ 4 ವಿಧದಲ್ಲಿ ನಾವು ವಿಂಗಡಿಸುತ್ತೇವೆ. ಅದರಲ್ಲಿ ಪ್ರಥಮವಾಗಿ ನೋಡಿದಾಗ ಸಮನಾರ್ಥಕ ಪದದಲ್ಲಿ ಹಣ್ಣು ಹಂಪಲು, ಮಕ್ಕಳು ಮರಿ, ಹುಳ ಹುಪ್ಪಡಿ ಇನ್ನೂ ಮುಂತಾದವುಗಳು. ಎರಡನೇದಾಗಿ ಭಿನ್ನಾರ್ಥದಲ್ಲಿ ನಾವು ನೋಡಿದಾಗ ಸತಿಪತಿ, ಕೆನೆ ಮೊಸರು, ಮನೆ ಮಠ ಇನ್ನೂ ಮುಂತಾದವುಗಳು. ಹಾಗೂ ವಿರುದ್ಧಾರ್ಥಕ ಪದಗಳಲ್ಲಿ ನಾವು ನೋಡಿದಾಗ ನಗು ಅಳು, ಕರಿ ಬಿಳಿ, ಸುಖ ದುಃಖ ಇನ್ನೂ ಮುಂತಾದವುಗಳು. ಕೊನೆಯದಾಗಿ ಅಸ್ಪಷ್ಟ ನಾವು ನೋಡಿದಾಗ ಕಾಸು ಗೀಸು, ಕಾಫಿ ಗೀಫಿ, ಹಣಗಿನ ಇನ್ನೂ ಮುಂತಾದವುಗಳು. ಇದು 8, 9 ಮತ್ತು 10ನೇ ತರಗತಿಯ ಗದ್ಯ ಪದ್ಯದಲ್ಲಿ ಹಾಗೂ ಭಾಷಾಭ್ಯಾಸದಲ್ಲಿ ನಾವು ಜೋಡು ನುಡಿ ಪದಗಳನ್ನು ನಾವು ಗಮನಿಸಿದಾಗ ನಮಗೆ ಜೋಡು ನುಡಿಯ ಸ್ಪಷ್ಟತೆ ನಮಗೆ ಗೊತ್ತಾಗುತ್ತದೆ. ಹಾಗೂ ಪರೀಕ್ಷೆಯಲ್ಲಿ 8, 9, 10ನೇ ತರಗತಿಯ ಪರೀಕ್ಷೆಯಲ್ಲಿಯೂ ಸಹಿತ 1 ಅಂಕದ ಪ್ರಶ್ನೆ ಸಂಭವನೀಯವಾಗಿ ಬರಬಹುದು. ಎಲ್ಲರೂ ನನ್ನ ಈ ವಿಡಿಯೋವನ್ನು ಗಮನಿಸಿದ ಎಲ್ಲರಿಗೂ ಧನ್ಯವಾದಗಳು.